ಕಾಫಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಕೆಲವರು ಬಿಲೀವ್ ಮಾಡಿರ್ತೀರಾ. ನನಗೂ ಗ್ಯಾಸ್ಟ್ರಿಕ್ ಆಗಿತ್ತು. ಕಾಫಿ ಕುಡಿಯೋದನ್ನ ಬಿಡದೆ ಏನ್ ಕುಡಿತೀನೋ ಅಷ್ಟೇ ಕ್ವಾಂಟಿಟಿ ಕುಡಿದು ಗ್ಯಾಸ್ಟ್ರಿಕ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತ ಅಂದ್ರೆ, ಮುಂಚೆ ನನ್ನ ಈಟಿಂಗ್ ಪ್ಯಾಟ್ರನ್ನು ಸರಿ ಇರಲಿಲ್ಲ. ಬೆಳಗ್ಗೆ 6:30-7 ಗಂಟೆಗೆಲ್ಲ ತಿಂಡಿ ತಿಂತಾ ಇದ್ದೆ. ಇನ್ನೊಂದು ಸರ್ಟೆನ್ ಡೇಸು 10:30ಗೆ ಎದ್ಬಿಟ್ಟು 11 ಗಂಟೆಗೆ ಊಟ ಮಾಡ್ತಾ ಇದ್ದೆ. ತಿರ್ಗಾ ಮಧ್ಯಾಹ್ನ ಹೊಟ್ಟೆ ಸಿಕ್ತಿರ್ಲಿಲ್ಲ. ಸಂಜೆ 4 ಗಂಟೆ 5 ಗಂಟೆಗೆ ಊಟ ಮಾಡ್ತಾ ಇದ್ದೆ. ಏನೋ ಒಂದು ಕುರುಕ್ಲು ತಿಂಡಿ ಏನಾದ್ರು ತಿನ್ಬಿಡ್ತಿದ್ದೆ. ತಿರ್ಗಿ ರಾತ್ರಿ ಹೊಟ್ಟೆ ಸಿಕ್ತಿರ್ಲಿಲ್ಲ, ಮಲಗ್ಬಿಡ್ತಿದ್ದೆ. ಅದೇ ಬೇಗ ಬ್ರೇಕ್ಫಾಸ್ಟ್ ಆದಾಗ 1 ಗಂಟೆ 2 ಗಂಟೆಗೆ ಊಟ ಮಾಡ್ತಿದ್ದೆ. ಈ ರೀತಿ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಲ್ವೇ ಇಲ್ಲ. ಆಮೇಲೆ ನಾನು ಅನ್ಈಸಿಯಾಗೆ ಫೀಲ್ ಆಗ್ತಾ ಇತ್ತು ಬ್ರೇಕ್ಫಾಸ್ಟ್ ಮಾಡಿದಾಗ. ಒಂಥರ ಇಲ್ಲಿ ಎದೆನಲ್ಲಿ ಇಟ್ಕೊಂಡ್ಬಿಡೋದು, ಹೊಟ್ಟೆ ಒಳಗೆ ಹೋಗ್ತಾನೆ ಇಲ್ಲ ಅನ್ಸೋದು. ಆಮೇಲೆ ಅನ್ನೆಸೆಸರಿ ತೇಗ್ ಬರೋದು. ಆಮೇಲೆ ಒಂಥರ ಹೊಟ್ಟೆಲಿರೋದು ಗ್ಯಾಸು ಹಿಂಗ್ ಪುಷ್ ಮಾಡಿ ಬೆಂಡಾಗಿ ಒಂಥರ ಹಿಂಸೆ ಪಟ್ಟು ಆ ಗ್ಯಾಸ್ನ ಹೊರಗಡೆ ಹಾಕಕ್ ಟ್ರೈ ಮಾಡ್ತಾ ಇದ್ದೆ. ಬಟ್ ಕೆಲವು ಟೈಮು ಅದು ಹೊರಗಡೆನೂ ಹೋಗ್ತಾ ಇರ್ಲಿಲ್ಲ, ಅಲ್ಲೇನೂ ಉಳಿತಾ ಇರ್ಲಿಲ್ಲ. ಈ ರೀತಿ ಅನ್ಈಸಿ ಫೀಲಿಂಗ್ ಮಾಡೋದನ್ನ ನೋಡಿ ಫ್ರೆಂಡ್ ಗ್ಯಾಸ್ಟ್ರಿಕ್ ಅದೇ ಆಗಿರೋದು ಅಂತ ರೆಗ್ಯುಲರ್ ಆಗಿ ತೆಗ್ತಾ ಇದ್ದೆ. ಅದಕ್ಕೆ ಅವ್ನು ಹೇಳ್ದ, ಎಷ್ಟು ಕಾಫಿ ಕುಡಿತೀಯ ಡೈಲಿ ಅಂತ ಹೇಳ್ದೆ. ಒಂದು 4-5 ಅಂತ ಹೇಳ್ದೆ. ಸೊ ಅದನ್ನ ಕುಡಿಯೋದು ಬಿಡು ಅಂತ ಅಂದ. ಬಟ್ ನನಗೆ ಎಕ್ಸಾಕ್ಟ್ ರೀಸನ್ ಗೊತ್ತಿತ್ತು. ಆಮೇಲೆ ಅವನು ಯಾವುದೇ ರೀತಿ ಸರ್ಟಿಫೈಡ್ ನ್ಯೂಟ್ರಿಷನ್ ಕೋಚ್ ಅಲ್ಲ ಅವನು, ಓಕೆನಾ. ಅದ್ರ ಬಗ್ಗೆ ಏನು ಎಜುಕೇಷನ್ ಇಲ್ಲ. ಬೇಸ್ಡ್ ಆನ್ ಜನ ಏನು ಹೇಳಿದ್ರು, ಅವ್ರ ಅಪ್ಪ ಅಮ್ಮ ಏನು ಹೇಳಿದ್ರು, ಅವ್ರ ಅಂಕಲ್ ಚಿಕ್ಕಪ್ಪ ದೊಡ್ಡಪ್ಪ ಏನು ಹೇಳಿದ್ರು, ಅದ್ರ ಮೇಲೆ ಹೇಳ್ತಾ ಇರ್ತಾನೆ. ಸೊ ನಾನು ಆ ರೀತಿ ಕಾಫಿ ಕುಡಿಯೋದು ಯಾವುದೇ ರೀತಿ ಬಿಡಲಿಲ್ಲ. ಪ್ರತಿದಿನ ಬೆಳಗ್ಗೆ 8ರಿಂದ 10ರಲ್ಲಿ ಬ್ರೇಕ್ಫಾಸ್ಟು, 1ರಿಂದ 2, ಮ್ಯಾಕ್ಸಿಮಮ್ 2:30 ಅಷ್ಟರೊಳಗೆ ಮಧ್ಯಾಹ್ನದ ಊಟ, ರಾತ್ರಿ 8 ಗಂಟೆಯಿಂದ 10 ಗಂಟೆ ಅಷ್ಟರೊಳಗೆ ರಾತ್ರಿ ಊಟ. ಸೊ ಹೀಗೆ ಮಾಡ್ಕೊಂಡು ಬಂದೆ. ಆಮೇಲೆ ನಾನು ನೋಟಿಸೇ ಮಾಡಿಲ್ಲ ಯಾವಾಗ ಕ್ಲಿಯರ್ ಆಗಿದೆ ಅಂತ, ಬಟ್ ಕ್ಲಿಯರ್ ಆಗಿತ್ತು. ಅಫ್ಕೋರ್ಸ್ ಕಾಫಿ ಕುಡಿಯೋದ್ರಿಂದ ನಿಮ್ಗೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಇದ್ರೆ ಟ್ರಿಗರ್ ಆಗುತ್ತೆ. ಬಟ್ ಮೇಜರ್ ರೀಸನ್ನು ನೀವು ಒಂದು ಪರ್ಫೆಕ್ಟ್ ಟೈಮ್ನ ಮೇಂಟೈನ್ ಮಾಡ್ತಾ ಇಲ್ಲ, ಬ್ರೇಕ್ಫಾಸ್ಟ್ ಟೈಮ್ನ, ಊಟದ ಟೈಮ್ನ ಅನ್ನೋದೇ ಮೇಜರ್ ರೀಸನ್ ಆಗಿರುತ್ತೆ. ಒಂದು ಫಿಕ್ಸ್ಡ್ ಟೈಮ್ ಫಾಲೋ ಮಾಡಿ, ಮತ್ತೆ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಇಶ್ಯೂ ಬರಲ್ಲ. ಬಂದರೂ ಕ್ಯೂರ್ ಆಗುತ್ತೆ. ಎಗೈನ್ ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋವರೆಗೂ ಹೋಗಕ್ಕೆ ಹೋಗಬೇಡಿ. ಈ ರೀತಿ ಇನಿಷಿಯಲಿ ಒಂದು ಸೈನ್ಸ್ ಗೊತ್ತಾಗುತ್ತಲ್ವ, ಈಗ ಹೇಳಿದ್ನಲ್ಲ ಯಾವ ರೀತಿ ಒಂಥರ ಹಿಂಸೆ ಆಗೋದು ಅಂತ. ಆ ಇನಿಷಿಯಲ್ ಸೈನ್ಸ್ ಬಂದ ತಕ್ಷಣನೇ ನಿಮ್ಮ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಕೊಂಬಿಡಿ, ನಿಮ್ಮ ಈಟಿಂಗ್ ಸ್ಕೆಡ್ಯೂಲ್ನ. ಆವಾಗ ನಿಮಗೆ ಈ ರೀತಿ ನರಳೋದು ಇದೆಲ್ಲ ಬೇಕಾಗಲ್ಲ. ತಿರ್ಗಾ ಹಾಸ್ಪಿಟಲ್ ಬಿಲ್ಸು, ಮೆಡಿಸನ್ಸ್ ಬಿಲ್ಸು ಇದೆಲ್ಲ ಕಟ್ಟೋ ಅವಶ್ಯಕತೆ ಇರಲ್ಲ. ಜೊತೆಗೆ ಫ್ರೆಂಡ್ಗೆ ಇನ್ನೊಬ್ಬಂಗೆ ತುಂಬಾ ಎಕ್ಸ್ಟ್ರೀಮಾಗಿ ಹೋಗಿತ್ತು. ಅವನಿಗೂ ಅಷ್ಟೇ ವರ್ಕ್ ಮಾಡೋದಕ್ಕೇನೆ ಸಾಫ್ಟ್ವೇರ್ ವರ್ಕ್ ಆದರೂ ಹಿಂಸೆ ಆಗೋದು ಒಂಥರ. ಸೊ ನಿಮ್ಮ ರೆಗ್ಯುಲರ್ ವರ್ಕು ಮಾಡೋಕ್ಕಾಗಲ್ಲ ಈ ರೀತಿ ಹೆಲ್ತ್ ಇಶ್ಯೂಸ್ಗಳಿದ್ರೆ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ನಿಮ್ಮ ಹತ್ರನೇ ಇರುತ್ತೆ. ರೀಸೆಂಟಾಗಿ ಏನು ಚೇಂಜ್ ಮಾಡೋದ್ರಿಂದ ಆ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅನ್ನೋದನ್ನ ರೆಕ್ಟಿಫೈ ಮಾಡಿ. ಸೊ ಅದನ್ನೇ ಹಳೆಯ ಜಾಗಕ್ಕೆ ಮುಂಚೆ ಹೇಗೆ ಮಾಡ್ತಿದ್ರೆ ಹಾಗೆ ಮಾಡಿ, ಆ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ. ನನಗೆ ಗೊತ್ತಿತ್ತು ನಾನು ಪ್ರಾಪರಾಗಿ ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದ್ದು ಅಂತ. ಅದನ್ನ ಫಿಕ್ಸ್ ಮಾಡಿದೆ. ಸೊ ವಿತೌಟ್ ಕ್ವಿಟ್ಟಿಂಗ್ ಕಾಫಿ ನನ್ನ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಯಿತು. ಸೊ ಪ್ರಾಬ್ಲಮ್ ಆಗಿದ್ದು ಇನ್ಫ್ರೀಕ್ವೆಂಟ್ ಮೀಲ್ಸ್ ಇಂದಾನೆ ಹೊತ್ತು, ಕಾಫಿಯಿಂದ ಅಲ್ಲ. ಸೊ ಕಾಫಿನ ಕ್ವಿಟ್ ಮಾಡಿದ್ರು ನನ್ನ ಗ್ಯಾಸ್ಟ್ರಿಕ್ ಇಶ್ಯೂ ಫಿಕ್ಸ್ ಆಗ್ತಾ ಇರಲಿಲ್ಲ.